ನನ್ನ ಹೆಸರು ಬಾಳೇಶ. ನಾನು ಈ ಕಥೆಯನ್ನು ನಿಮಗಾಗಿ ಬರೆಯುತ್ತಿದ್ದೇನೆ. ಇದು ಬರೀ ಕಲ್ಪನೆ ಅಥವಾ ಫ್ಯಾಂಟಸಿ ಅಲ್ಲ. ನನ್ನ ಪ್ರಾಯದ ವಯಸ್ಸಿನಲ್ಲಿ ನಡೆದದ್ದು. ಈಗ ನನಗೆ ಮದುವೆಯಾಗಿ ಇಬ್ಬರು ಮದುವೆ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ. ನನ್ನ ವಯಸ್ಸು 55. ಇದು ನಡೆದದ್ದು ನನ್ನ 22ನೇ ವಯಸ್ಸಿನಲ್ಲಿ. ಆಗ ನಗಿನ್ನೂ ಮದುವೆಯಾಗಿರಲಿಲ್ಲ. ನನ್ನ ಊರು ಬೆಳ್ಳಾರಿ ಹತ್ತಿರ ಒಂದು ಹಳ್ಳಿ. ನಮ್ಮ ಊರಿಗೆ ಹೋಗಬೇಕೆಂದರೆ 3 ನಡೆಯಬೇಕಿತ್ತು. ಯಾವುದೇ ರೀತಿಯ ವಾಹನದ ಸೌಕರ್ಯವಿರಲಿಲ್ಲ. ಆಗ ನನಗೆ ತೆವಲು ಹೆಚ್ಚು. ಈಗಿನ ಹಾಗೆ ಆವಾಗ ಬ್ಲೂ ಫಿಲಂ ಇರಲಿಲ್ಲ. ಆದರೆ ಒಂದಷ್ಟು ಇಂಗ್ಲಿಷ್ ಸೆಕ್ಸ್ ಪುಸ್ತಕಗಳು ಬರುತ್ತಿದ್ದವು. ನಮಗೆ ಏನೂ ಅರ್ಥವಾಗದಿದ್ದರೂ ಹುಡುಗಿಯರ ನಗ್ನ ಚಿತ್ರಗಳನ್ನು ನೋಡಿ ಖುಷಿಪಡುತ್ತಿದ್ದೆವು. ನಮ್ಮ ಊರಿನ ಎಲ್ಲ ಹರೆಯದ ಹುಡುಗಿಯರಿಗೂ ಕಾಳು ಹಾಕುತ್ತಿದ್ದೆವು. ನನ್ನ ಕೆಲ ಗೆಳೆಯರಿಗೆ ಹುಡುಗಿಯರು ಒಳಗಾದರು. ಅವರು ಅವರನ್ನ ಕೇಳಿದರು. ನನಗೆ ಯಾರೂ ಬೀಳಲಿಲ್ಲ. ನನ್ನ ತೆವಲು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ನನ್ನ ಮನೆಯಲ್ಲಿ ನನ್ನ ಮದುವೆ ಮಾಡುವ ಯೋಚನೆಯೇ ಇರಲಿಲ್ಲ. ಬಾಯಿ ಬಿಟ್ಟು ನನಗೆ ಮದುವೆ ಮಾಡು ಅನ್ನೋದಕ್ಕೂ ನನಗೆ ನಾಚಿಕೆ ಆಗುತ್ತಿತ್ತು. ಹೀಗೆ ಊರಿನ ಬಾಗಿಲಿಗೆ ಕೂತು ಹುಡುಗಿಯರಿಗೆ ಕಾಳು ಹಾಕುತ್ತಿರುವಾಗ ನನ್ನ ಕಣ್ಣಿಗೆ ಒಬ್ಬಳು ಸುಂದರಿ ಬಿದ್ದಳು. ನಾನು ಅವಳ ಬಗ್ಗೆ ನನ್ನ ಗೆಳೆಯರನ್ನ ಕೇಳಿದೆ. ಅವಳು ನಮ್ಮ ಊರಿಗೆ ಬಂದ ಹೊಸ ಟೀಚರ್ ಎಂದು ಗೊತ್ತಾಯಿತು. ಅವಳು ಎಷ್ಟು ಸೌಂದರ್ಯವತಿ ಆಗಿದ್ದಳೆಂದರೆ ಹೇಳ್ತೀನಿ ಕೇಳಿ. ಗುಂಡು ಮುಖ, ಬಿಳಿ ಬಣ್ಣ, ಚೂಪಾದ ಕಣ್ಣಿನ ಅಂಚು, ಉದ್ದವಾದ ಮೂಗು. ಅವಳ ಸೀರೆಯ ಸೆರಗಿನಲ್ಲಿ ಅಡಗಿದ ಸ್ವಲ್ಪವೇ ಜೋತುಬಿದ್ದ ಅವಳ ಮೊಲೆಗಳನ್ನು ಎಡಬದಿಯಿಂದ ಬ್ಲೌಸಿನಲ್ಲಿ ನೋಡಿದರೆ ಹೋಗಿ ಹಿಚುಕಿ ಚೀಪಬೇಕು ಅನಿಸುತ್ತಿತ್ತು. ಅವಳ ಕುಡಿಗಳನ್ನು ನೋಡಿದರೆ ನಿಂತಲ್ಲೇ ಕೇಯಬೇಕು ಅನಿಸುತ್ತಿತ್ತು. ಅವಳನ್ನ ನೋಡುತ್ತಿದ್ದಂತೆಯೇ ನನ್ನ ತುಣ್ಣೆ ಎದ್ದು ನಿಂತಿತು. ಕೇಯ್ದರೆ ಇಂಥವಳನ್ನ ಕೇಯಬೇಕು ಅನಿಸಿತು. ಅವತ್ತಿನಿಂದ ಅವಳನ್ನ ಹೇಗೆ ಬಲೆಗೆ ಬೀಳಿಸಿಕೊಳ್ಳಬೇಕು ಎಂಬುದು ಚಿಂತೆ ಕಾಡತೊಡಗಿತು. ನಾನು ಅವಳನ್ನೇ ಹಿಂಬಾಲಿಸಲು ಶುರುಮಾಡಿದೆ. ಹೇಗಾದರೂ ಮಾಡಿ ಅವಳನ್ನು ಕೇಯಬೇಕು ಅಂದುಕೊಂಡು ಅವಳ ಮುಂದೆ ನನ್ನ ಆಟವನ್ನು ಶುರುಮಾಡಿದೆ. ಶಾಲೆ ಬಿಟ್ಟ ಮೇಲೆ ಅವಳೊಬ್ಬಳೇ 3 ನಡೆದುಕೊಂಡು ಹೋಗುತ್ತಿದ್ದಳು. ನಾನು ಅವಳನ್ನೇ ಹಿಂಬಾಲಿಸುತ್ತಿದ್ದೆ. ಆಗ ನಾನು ಲುಂಗಿಯ ಮೇಲೆ ಇರುತ್ತಿದ್ದೆ. ಅವಳು ಬರುವ ಸಮಯಕ್ಕೆ ಸರಿಯಾಗಿ ರೋಡ್ ಪಕ್ಕದಲ್ಲಿ ಉಚ್ಚೆ ಹೊಯುತ್ತಾ ನಿಲ್ಲುತ್ತಿದ್ದೆ. ಅವಳು ತಲೆ ಕೆಳಗೆ ಮಾಡಿಕೊಂಡು ಸುಮ್ಮನೆ ಹೋಗುತ್ತಿದ್ದಳು. ನಾನು ನನ್ನ ತುಣ್ಣೆ ಅವಳಿಗೆ ಕಾಣುವ ಹಾಗೆಯೇ ಉಚ್ಚೆ ಹೊಯುತ್ತಿದ್ದೆ. ಇದು ನನ್ನ ಪ್ರತಿದಿನದ ಕೆಲಸವಾಗಿತ್ತು. ಎಷ್ಟೇ ಮಾಡಿದರೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ.